ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಮೀನಿನ ಮೊಟ್ಟೆ ಫ್ರೈನ ಹೇಗೆ ಮಾಡೋದು ಅಂತ ತುಂಬ ಸರಳವಾಗಿ, ತುಂಬ ವಿವರವಾಗಿ, ಹಾಗೆ ಮೀನಿನ ಮೊಟ್ಟೆ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿರುತ್ತೆ. ಟೇಸ್ಟು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಪಡ್ದಿದ್ದವ್ರು ಕೂಡ ಇಷ್ಟಪಟ್ಟು ತಿನ್ನೋ ರೀತಿ ಇರುತ್ತೆ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡೋಣ ಬನ್ನಿ. 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2ರಿಂದ 3 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಇದ್ದರೆ ಸಾಕು. ಇದು ಫಿಶ್ಶಿಂದು ಮೊಟ್ಟೆ, ತುಂಬ ಚೆನ್ನಾಗಿ 1-2ರಿಂದ 3 ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ವಾಶ್ ಮಾಡ್ಕೊಳೋದ್ರಿಂದ ಅಲ್ಲಿ ಅಂದರೆ ಸ್ಮೆಲ್ ಬರಲ್ಲ, ಫಿಶ್ದು ಮೊಟ್ಟೆ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಬರಲ್ಲ. ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನಿಗೆ 1-2ರಿಂದ 3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ ತಕ್ಷಣ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಎಣ್ಣೆಗೆ ಹಾಕೋದ್ರಿಂದ ಹಸಿಮೆಣ್ಸಿಕಾಯ್ದು ಸ್ಪೈಸ್ ಕಡಿಮೆ ಆಗುತ್ತೆ, ಖಾರ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಫಸ್ಟೇ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಂದಮೇಲೆ 1-2 ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೊಟ್ಟೆ ಫ್ರೈ ಮಾಡಲಿಕ್ಕೆ ಹೀಗೇ ಕಟ್ ಮಾಡಿಟ್ಕೋಬೇಕು. ಯಾಕೆ ಅಂದರೆ ಮೀನಿನ ಮೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ, ಅದ್ರ ಜೊತೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾವು ಈರುಳ್ಳಿನ ಹೀಗೆ ಕಟ್ ಮಾಡ್ಕೋಬೇಕು. ಮೀನಿನ ಮೊಟ್ಟೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ದೊಡ್ಡವ್ರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಗೊತ್ತಾದರೆ ಖಂಡಿತ ತಿಂಗಳಿಗೆ ಒಂದು ಸಲ, ಆಗಲಿಲ್ಲ ಅಂದರೂ ಒಂದು 6 ತಿಂಗಳಿಗೆ ಒಂದು ಸಲ ಅಥವಾ ವರ್ಷಕ್ಕೆ ಒಂದು ಸಲನಾದರೂ ಯೂಸ್ ಮಾಡ್ತೀರಾ, ಪಕ್ಕ ಮಿಸ್ ಮಾಡೋದೇ ಇಲ್ಲ. ಮೀನಿನ ಮೊಟ್ಟೆಯಲ್ಲಿ ಪೊಟ್ಯಾಷಿಯಮ್ಮು ತುಂಬ ಹೇರಳವಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ BP ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಮೀನಿನ ಮೊಟ್ಟೆ ತಿನ್ನೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಈರುಳ್ಳಿನ ನಾವು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಸೇರಿಸಿದ ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ನಾನು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಇವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ತಳ ಹಿಡಿಲಿಕ್ಕೆ ಬಿಡಬಾರ್ದು, ನೀಟಾಗಿ ಫ್ರೈ ಮಾಡ್ತಾನೇ ಇರಬೇಕು. ಹಾಗೆ ಮೀನಿನ ಮೊಟ್ಟೆಯಲ್ಲಿ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋ ಶಕ್ತಿ ಇರುತ್ತೆ. ಮಕ್ಕಳಿಗೆ ಮೀನಿನ ಮೊಟ್ಟೆ ಕೊಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಬೋದು. ಮಕ್ಕಳು ಆಗಾಗ್ಗೆ ಕಾಯಿಲೆ ಬೀಳೋದನ್ನು ತಪ್ಪಿಸ್ಬೋದು. ಆಗಾಗ್ಗೆ ಜ್ವರ ಬರೋದು, ಶೀತ ಆಗೋದು, ಕೆಮ್ಮಾಗೋದು ಎಲ್ಲದೂ ಕೂಡ ಮೀನಿನ ಮೊಟ್ಟೆ ತಿನ್ನಿಸೋದ್ರಿಂದ ಕಡಿಮೆ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು. ಸಾಲ್ಟ್ ಸೇರಿಸ್ಕೊಂಡಾದಮೇಲೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಮೀನಿನ ಮೊಟ್ಟೆ ತುಂಬಾ ಚಿಕ್ಕದಾಗಿರುತ್ತೆ, ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ತಳ ಹಿಡಿದೇ ಇರೋ ರೀತಿ ತುಂಬ ಟೈಮು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಸಿ ಎಲ್ಲ ಹೋಗಿ ಅದು ಉದುದ್ರಾಗುತ್ತೆ, ಅಂದರೆ ಫ್ರೀ ಆಗುತ್ತೆ ಮೀನಿನ ಮೊಟ್ಟೆ ಎಲ್ಲ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೇ ಇರಬೇಕಾಗುತ್ತೆ. ನೋಡಿ, ಈ ರೀತಿ ತಳ ಹಿಡಿಯೋಕ್ಕೆ ಬಿಡಲೇಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ನೀವು ಸಾಲ್ಟನ್ನು ಈ ಟೈಮಲ್ಲಿ ಬೇಕಾದರೆ ಟೇಸ್ಟ್ ನೋಡಿ ಮತ್ತೆ ಕೂಡ ಸೇರಿಸ್ಕೋಬೋದು. ಮೀನಿನ ಮೊಟ್ಟೆಗೆ ಈ ಕಾಯಿ ಕೂಡ ಹಾಕ್ಬೋದು. ಇದು ತುಂಬ ಡ್ರೈ ಆಗಿ ಆದಮೇಲೆ ಫೈನಲಾಗಿ ಸ್ವಲ್ಪ ಕಾಯಿನ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಯಿ ತುರಿ ಯೂಸ್ ಮಾಡಿಲ್ಲ, ಯಾಕೆಂದರೆ ಹಾಗೆ ಕೂಡ ಕೊಟ್ಟರು ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಗೊತ್ತು. ಸೊ ಹಾಗಾಗಿ ಕಾಯಲ್ಲಿ ಫ್ಯಾಟ್ ಇರುತ್ತಲ್ಲ ಸ್ವಲ್ಪ, ಹಾಗಾಗಿ ಕಾಯಿ ಯೂಸ್ ಮಾಡಿಲ್ಲ. ಟೇಸ್ಟಿಗೆ ಬೇಕಾದರೆ ನೀವು ಸ್ವಲ್ಪ ಕಾಯಿ ಯೂಸ್ ಮಾಡ್ಬೋದು. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಈ ರೀತಿ ಮೀನಿನ ಮೊಟ್ಟೆ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಬಿಡೋವರೆಗೂ ನಾವು ಫ್ರೈ ಮಾಡ್ತಾನೇ ಇರಬೇಕು. ಮೀನಿನ ಮೊಟ್ಟೆ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಮಕ್ಕಳಿಗೆ ಏನು ಬೆನಿಫಿಟ್ಸ್ ಇದೆ, ದೊಡ್ಡವ್ರಿಗೆ ಏನು ಬೆನಿಫಿಟ್ಸ್ ಇದೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ರೆಫರ್ ಮಾಡಿ. ಲೈಕ್ ಮಾಡಾದಮೇಲೆ ಹೈಪ್ ಅಂತ ಬರುತ್ತೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿ.
ಲಾಸ್ಟಲ್ಲಿ ನಾನು ಯಾವ ಮೀನಿನ ಮೊಟ್ಟೆ ಯೂಸ್ ಮಾಡಿದ್ದೀನಿ ಅಂತ ಮೀನಿಂದೊಂದು ಫೋಟೋ ಹಾಕಿದ್ದೀನಿ. ಆ ಫಿಶ್ ಹೆಸರು ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಆ ಫಿಶ್ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಥಿಂಕ್ ಅದು ಕಾಮನ್ ಕರ್ಫ್ಯೂ ಅನಿಸುತ್ತೆ, ಬಟ್ ಐ ಆಮ್ ನಾಟ್ ಶೂರ್. ನೋಡಿ, ಲಾಸ್ಟಿಗೆ ನನ್ನ ಮಗಳು ಫಿಶ್ ಮೊಟ್ಟೆನ ಹೇಗೆ ಡೆಕೋರೇಟ್ ಮಾಡ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ. ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಇವೆರಡು ಕಣ್ಣು, ಇದು ಮೂಗು, ಇದು ಬಾಯಿ ಅಂತ ಡೆಕೋರೇಟ್ ಮಾಡ್ಕೊಂಡು ತಿಂತಾಯಿದ್ಲು. ತುಂಬ ಖುಷಿಪಟ್ಟು ತಿಂದ್ಕೊಂಡ್ಳು. ತುಂಬ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮೀನಿನ ಮೊಟ್ಟೆನ ಮಕ್ಕಳಿಗೆ ವರ್ಷಕ್ಕೊಂದ್ಸಲನಾದರೂ ಮಾಡಿಕೊಡಿ. ಮೀನಿನ ಮೊಟ್ಟೆ ಮಾರ್ಕೆಟಲ್ಲೆಲ್ಲ ಸಪ್ರೇಟಾಗೇ ಸಿಗುತ್ತೆ, ಅದಕ್ಕೋಸ್ಕರ ಫಿಶ್ ತೊಗೊಳ್ಳೇಬೇಕು ಅಂತ ಏನಿಲ್ಲ. ಮೊಟ್ಟೆನೇ ಸಪ್ರೇಟಾಗಿ ನೀವು ಬೈ ಮಾಡಿ ಮಕ್ಕಳಿಗೋಸ್ಕರ ಮಾಡಿಕೊಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನೋಡಿ, ಫಿಶ್ ಇದೆ, ಫಿಶ್ ಮೊಟ್ಟೆನೇ ನಾನು ಯೂಸ್ ಮಾಡಿರೋದು. ಥ್ಯಾಂಕ್ ಯು ಆಲ್.